ಪಾರದರ್ಶಕ ಸಂಸ್ಥೆ ಯಾವ್ದು? ಸಿಬಿಐ, ಇಡಿನಾ, ಐಟಿನಾ? ಯಾವ್ದು ಪಾರದರ್ಶಕ ಸಂಸ್ಥೆ? ಈಗ SIT ಸರ್ಕಾರದ ಕೈಗೊಂಡು ಅಂತ ಹೇಳಲಾಗ್ತಿದೆಯಲ್ಲ, ಅದೇ ಮತ್ತೆ ಆಗಿದ್ರೆ ನಿಮ್ಮ ಸರ್ಕಾರವೇ ಒಂದು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಇಂದ ಎನ್ಕ್ವೈರಿಗೆ ಆರ್ಡರ್ ಮಾಡಿದ್ರು ಕೂಡ ಅದು ಅದ್ಭುತವಾಗಿರ್ತಾ ಇತ್ತು. ಅದು ಸಿಬಿಐ ಬೇಡ, ಇಡಿನೂ ಬೇಡ. ಅದೇ ನಾನು ಹೇಳ್ತಾರೆ ಅದೇ ರೀತಿ ತೊಂದ್ರೆ ಅರ್ಥ ಆಯ್ತಾ? ಸೊ ಯಾರು ಏನು ಸತ್ಯನಿಷ್ಠರು ಯಾರು ಇಲ್ಲ ಇಲ್ಲಿ. ಸೊ ನೀವೇಗೆ ನಾವು ಈ ಏಜೆನ್ಸಿ ಮೇಲೆ ನಾನ್ ಪಾಯಿಂಟ್ ಔಟ್ ಮಾಡ್ತಾ ಇಲ್ಲ, ನೀವು ಪಾಯಿಂಟ್ ಔಟ್ ಮಾಡಿದಕ್ಕೆ ನಾನು ಪಾಯಿಂಟ್ ಔಟ್ ಮಾಡ್ತಾ ಇರೋದು. ನೀವೇಗೆ ಈ ಸಿಟ್ಟಿಂಗ್ ಜಡ್ಜ್ ಮಾಡಿಲ್ಲ, ನಿವೃತ್ತಿ ಜಡ್ಜ್ ಮಾಡ್ತಾವ್ರೆ ಆತರ ಅಂದ್ರೆ ಇಲ್ಲಿ ಎಲ್ಲ ಸಿಬಿಐ ಚೀಫ್ಸ್ ಆಗೋದು ಯಾರಾಗೋದು? ನಿವೃತ್ತಿ ಪೊಲೀಸ್ ಆಫೀಸರ್ಗಳೇ ಆಗೋದೆಲ್ಲರೂ. ಸಿಬಿಐ ಹೆಡ್ ಯಾರು? ಎಲ್ಲರೂ DGP ಲೆವೆಲ್ ಅಲ್ಲಿ ಇರೋರೆ ಹಂಗ ಹೋಗೋದು. ಸೊ ಅವ್ರೇನು ದೊಡ್ಡ ನೀತಿವಂತರ? ಎಷ್ಟೊಂದ್ಸತಿ ಇದೇ ಬಿಜೆಪಿ ನಮ್ಮ ಹತ್ರ ಸಿಬಿಐ ಇರುವಾಗ ಕೇಂದ್ರ ಪ್ಯಾರೆಂಟ್ ಅಂತ ಹೇಳಿಲ್ವಾ? ಸೊ ಅದಕ್ಕೆ ನಾನು ಹೇಳೋದೇನೆ, ಲೆಟ್ ಅಸ್ ನಾಟ್ ಬಿಲಿಟಿಲ್ ಆಲ್ ದ ಏಜೆನ್ಸೀಸ್. ಎಲ್ಲ ಏಜೆನ್ಸೀಸ್ ನೀವು ಬಿಲಿಟಿಲ್ ಮಾಡ್ಕೊಂಡು ಹೋದ್ರೆ ನಾಳೆ ಬೆಳಗ್ಗೆ ಹೆಂಗೆ ಮತ್ತೆ ತನಿಖೆ ನಡೆಸೋದು? ಹೆಂಗೆ ನಡೆಸೋದು? ತೆಗೆದ್ಬಿಟ್ಟು ಸಿಬಿಐ ಕೊಟ್ಬಿಡಲ್ವಾ? ಮೋದಿಗೆ ಏನ್ ಬೇಕಾದ ರಿಪೋರ್ಟ್ ಕೊಟ್ಬಿಟ್ಟು ಸಿದ್ದರಾಮಯ್ಯ ಕಳಿಸ್ಬಿಡಲ್ವಾ? ಅದಕ್ಕೆ ಚಾನ್ಸ್ ಕೊಡಿ 2 ನಿಮಿಷ ಸುಮ್ಮನೆ. ಯಾವತ್ತು ಈ ರಾಜ್ಯದಲ್ಲಿ ಒಬ್ಬ ಅಹಿಂದ ವರ್ಗದ ಮುಖ್ಯಮಂತ್ರಿ ಆಗಿದಾರೋ ಅವತ್ತೆಲ್ಲ ಮುನ್ನಾರ ನಡೆದಿದೆ. ಈ ಜಾತಿವಾದಿಗಳು, ಕೋಮವಾದಿಗಳು ಇಬ್ರು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಹೋಗ್ಲಿ, ಜಾತಿವಾದಿಗಳೇ, ಕೋಮವಾದಿಗಳೇ, ಸರಿಯಾಗಿ ಹಿಡಿದು ಹೋಗ್ಲಿ. ನಿಮ್ಗೆ ಅಷ್ಟಷ್ಟು ಒಂದು OBC ಮುಖ್ಯಮಂತ್ರಿ ಕೆಳಗಿಳಿಸ್ಬೇಕು ಅಂತ ನಿಮ್ಗೆ ಅಷ್ಟೊಂದು ಪಟ ಇದ್ರೆ ಸರಿಯಾಗಿ ಕೆಲಸ ಮಾಡಿ. ಡೋಂಟ್ ಥಿಂಕ್ ಫ್ರಿವಿಲಿಯಸ್ ಚಾರ್ಜಸ್ ಅವನೇ. ಈಗ ನಾನ್ ನಿಮ್ಗೆ ಹೇಳ್ತೀನಿ, ಕುಮಾರಸ್ವಾಮಿ ಅವರ ಹೆಂಡತಿ, ಅವ್ರ ಮಕ್ಕಳು ಮತ್ತೆ ಅವ್ರ ಫ್ಯಾಮಿಲಿ ಎಷ್ಟು ಡೀಲಿಂಗ್ಸ್ ಆಗಿಲ್ಲ, ಪ್ರಾಪರ್ಟಿ ಡೀಲಿಂಗ್ಸ್ ಎಷ್ಟು ಸೈಟ್ಗಳಾಗಿಲ್ಲ. ಅವ್ರು ಯಾವ್ದು ಅಗ್ಲಿ ಬದ್ಲಿ ಸೈಟ್ ತಗೊಂಡೇ ಇಲ್ವಾ? ಯಾವ್ದು ಅರ್ಬನ್ ಡೆವಲಪ್ಮೆಂಟ್ ಬಾಡಿಯಿಂದ ದೇವೇಗೌಡರು ಮತ್ತೆ ಅವ್ರ ಮಕ್ಕಳು, ಇಡೀ ಸೊಸೆಯವರು ಎಲ್ಲರೂ ಈಗಲೂ ಎಲ್ಲರೂ ಸೇರಿ ಯಾವ್ದು ಬದ್ಲಿ ಸೈಟ್ ತಗೊಂಡೇ ಇಲ್ವಾ? ಸರ್ ಅವೆಲ್ಲ ಕೋರ್ಟ್ಗಳಲ್ಲಿ ತೀರ್ಮಾನ ಆಗಿದೆ ಸರ್. ಪಬ್ಲಿಕ್ ಇಂಟ್ರೆಸ್ಟ್ ಹಾಕ್ಬಿಟ್ಟು ಎಲ್ಲ ತೀರ್ಮಾನಗಳಾಗಿದೆ, ಅವೆಲ್ಲ ಕೋರ್ಟ್ಗಳು ಹೋಗಿ ಬಂದಿದೆ. ಬ್ರೇಕ್ ತಗೊಳ್ತೀವಿ. ಚರ್ಚೆ ಮುಂದುವರಿಯುತ್ತೆ.